ಈಗ 6 ನಕ್ಸಲರು ಶರಣಾದ್ರಲ್ಲ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಶರಣಾದ 6 ನಕ್ಸಲರಿಗೆ ನ್ಯಾಯಾಂಗ ಬಂಧನ ಈಗ. ಸೊ ಪರಪ್ಪನ ಅಗ್ರಹಾರದ ಹೈ ಸೆಕ್ಯೂರಿಟಿ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಅವರನ್ನ ಹೈ ಸೆಕ್ಯೂರಿಟಿ ಬ್ಯಾರಕ್ಗೆ ಪುರುಷ ನಕ್ಸಲರನ್ನ ಶಿಫ್ಟ್ ಮಾಡಲಾಗಿದೆ. ಇದರ ಜೊತೆಗೆ ಮಹಿಳಾ ಬ್ಯಾರಕ್ಗೆ ಮಹಿಳಾ ನಕ್ಸಲರನ್ನ ಶಿಫ್ಟ್ ಮಾಡಲಾಗಿದೆ. ಆದರೆ ಗಮನಿಸಬೇಕಾದ ಅಂಶ ಅಂತಂದ್ರೆ ನೆನ್ನೆ ಹೇಳಿದೆ ನಿಮಗೆ, ಶರಣಾದ ನಕ್ಸಲರು ಇದ್ದಾರಲ್ಲ ಇವರು ಯಾರು ಕೂಡ ಶಸ್ತ್ರಾಸ್ತ್ರಗಳನ್ನ ಒಪ್ಪಿಸಿಲ್ಲ. ಆಧುನಿಕ ವೆಪನ್ಗಳು ಕಾಡಲ್ಲೇ ಬಚ್ಚಿಟ್ಟಿರಬಹುದು ಅನ್ನೋ ಅನುಮಾನ ಇದೆ. ಸೊ ಅದನ್ನು ವಶಕ್ಕೆ ತಗೊಳ್ಬೇಕಲ್ಲ. ವಶಕ್ಕೆ ಪಡೆದು ಶಸ್ತ್ರಾಸ್ತ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಶೀಘ್ರದಲ್ಲೇ ಪೊಲೀಸರ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಸರೆಂಡರ್ ಆದ್ರಲ್ಲ ಈ ನಕ್ಸಲರು, ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಶಸ್ತ್ರದ ಸಹಿತ ಶರಣಾಗಿದ್ದಲ್ಲ, ಅವರು ಶಸ್ತ್ರರಹಿತ ಶರಣಾಗಿದ್ದು. ಹಾಗಾಗಿ ಆ ಶಸ್ತ್ರಾಸ್ತ್ರಗಳು ಎಲ್ಲಿದ್ದಾವೆ, ಎಲ್ಲಿ ಮುಚ್ಚಿಟ್ಟಿದ್ದಾರೆ, ಎಲ್ಲಿ ಬಚ್ಚಿಟ್ಟಿದ್ದಾರೆ ಗೊತ್ತಿಲ್ಲ. ಅದ್ರ ಬಗ್ಗೆ ಕೇಳಬೇಕಲ್ಲ, ನಕ್ಸಲರಿಂದ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಲ್ಲ. ಆ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ಆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯುವ ಸಾಧ್ಯತೆಗಳಿದ್ದಾವೆ. ಸದ್ಯ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಹೈ ಸೆಕ್ಯೂರಿಟಿ ಬ್ಯಾರಕ್ ಸೆಲ್ಗೆ ಪುರುಷ ನಕ್ಸಲರನ್ನು ಶಿಫ್ಟ್ ಮಾಡಿದರೆ, ಮಹಿಳಾ ಬ್ಯಾರಕ್ಗೆ ಮಹಿಳಾ ನಕ್ಸಲರನ್ನು ಶಿಫ್ಟ್ ಮಾಡಲಾಗಿದೆ. ಈಗಷ್ಟೇ ಶರಣಾದ್ರಲ್ಲ ಇವರೆಲ್ಲರೂ ಕೂಡ ನಕ್ಸಲರು, 6 ಜನ ನಕ್ಸಲರು. ಅದಕ್ಕೆ ಕೆಲವೊಂದಿಷ್ಟು ಟೀಕೆಗಳನ್ನು ಕೂಡ ಬೇರೆ ಬೇರೆ ವಿವಿಧ ಪಕ್ಷಗಳು ಮಾಡಿದ್ರು. ಅದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ಟರು. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಈ ಹಿಂದೆಯೇ ಹೇಳಿದರು, ನಕ್ಸಲರನ್ನು ಶರಣಾಗತಿ ಮಾಡಿಸ್ತೀನಿ, ನಕ್ಸಲ್ ಮುಕ್ತ ರಾಜ್ಯ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಆಡಿದರು. ಅದು ಅವರ ಮಾತಿನಂತೆ ಈಗಾಗ್ತಾ ಇರುವಂತಹ ಬೆಳವಣಿಗೆಗಳು ಸಾಕ್ಷಿ ಆಗ್ತಾ ಇದ್ದಾವೆ. 6 ಜನ ನಕ್ಸಲರು ಶರಣಾದರು. ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಅವರಿಗೆ ಹೂ ಕೊಟ್ಟು ಅವರ ಒಂದಷ್ಟು ಬೇಡಿಕೆಗಳಿತ್ತು. ಜನಸಾಮಾನ್ಯರಂತೆ ನಾವು ಕೂಡ ಬದುಕುವಂಥ ಹಕ್ಕು ಬೇಕು, ಪರಿಹಾರ ರೂಪ ಬೇಕು, ಜೀವನಾಂಶ ಬೇಕು ಅನ್ನುವಂಥ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟರು. ಆ ಬೇಡಿಕೆಗಳಲ್ಲಿ ಕೆಲವೊಂದಿಷ್ಟನ್ನು ಈಡೇರಿಸುವಂತಹ ಭರವಸೆಗಳನ್ನು ಕೂಡ ನಕ್ಸಲರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸುವಂತಹ ಪ್ರಯತ್ನಗಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಒಂದು ಕಡೆ ಆದರೆ, ಶರಣಾದಂತಹ ಸಂದರ್ಭದಲ್ಲಿ ಅಂದರೆ ಸರೆಂಡರ್ ಆಗುವಂತಹ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಅವರು ಸರೆಂಡರ್ ಮಾಡಲಿಲ್ಲ. ಆ ಶಸ್ತ್ರಾಸ್ತ್ರ ಎಲ್ಲಿದೆ ಅನ್ನೋ ಮಾಹಿತಿಯನ್ನು ಪೊಲೀಸರು ತೆಗೆದುಕೊಳ್ಬೇಕು. ಶೀಘ್ರದಲ್ಲೇ ಅದನ್ನು ಕೂಡ ವಶಕ್ಕೆ ಪಡ್ಕೊಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಈಗಷ್ಟೇ ಹೇಳ್ತಾ ಇದ್ದೆ 6 ಜನ ನಕ್ಸಲರು ಸರೆಂಡರ್ ಏನೋ ಆದರೂ, ಆದರೆ ಶಸ್ತ್ರಾಸ್ತ್ರಗಳನ್ನು ಮಾತ್ರ ಸರೆಂಡರ್ ಮಾಡಿಲ್ಲ ಅಂತ ನೆನೆ ಕೂಡ ಇದನ್ನೇ ಹೇಳ್ತಾ ಇದ್ದೆ. ಅದು ಎಲ್ಲಿಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಬೇಕು. ಹೆಂಗೆ ಸಾಗ್ತಾ ಇದೆ ವಿಚಾರ? ಎಸ್ ಶರತ್, ಈಗಾಗಲೇ ಏನು NIA ಕೋರ್ಟ್ ನಲ್ಲಿ ನಿನ್ನೆ 6 ಮಂದಿ ನಕ್ಸಲರನ್ನ ಕೋರ್ಟ್ ನಲ್ಲಿ ಹಾಜರುಪಡಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಬರಲಾಗಿದೆ. ನಿನ್ನೆ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಈ 6 ಮಂದಿ ನಕ್ಸಲರು ಕೂಡ ಸೇರುತ್ತಾರೆ. ಜೊತೆಗೆ ಮಹಿಳಾ ಬ್ಯಾರಕ್ ನಲ್ಲಿ ಮಹಿಳೆಯರು, ಜೊತೆಗೆ ಪುರುಷರ ವಿಶೇಷ ಬ್ಯಾರಕ್ ನಲ್ಲಿ ಪುರುಷರನ್ನ ಕೂಡ ಈಗಾಗಲೇ ಇಡಲಾಗಿರುವಂತದ್ದು. ಇದೀಗ ನಕ್ಸಲರನ್ನ ಮತ್ತೆ ಈಗ ಪೊಲೀಸರು ವಶಕ್ಕೆ ಪಡೆಯುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಹೇಳ್ತದೆ. ಯಾಕಂದ್ರೆ ಅವರು ಕೇವಲ ಒಂದು ಶರಣಾಗತಿ ಆಗಿದ್ರೆ, ಜೊತೆ ಅದಾದ್ರೆ ಅವರ ಮೇಲೆ ಇರುವಂತಹ ಸುಮಾರು ಒಬ್ಬ ನಕ್ಸಲ ಮಹಿಳಾ ನಕ್ಸಲ್ ಮೇಲೆ ಸುಮಾರು 50ರಿಂದ 60 ಕೇಸ್ ಕೇವಲ ಒಬ್ಬರ ಮೇಲೆ ಇರುವಂತದ್ದು. ಇನ್ನ ಉಳಿದವರ ಮೇಲೆ ಕಡಿಮೆ ಕೇಸ್ ಇದ್ರು ಕೂಡ, ಕಡಿಮೆ ಅಂದ್ರೆ 10ರಿಂದ 15 ಕೇಸ್ಗೆ ಮೇಲೆಯೇ ಇರುವಂತದ್ದು ಆ ಒಂದು ನಕ್ಸಲರ ಮೇಲೆ ಪ್ರಕರಣಗಳು. ಆ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಈಗ ಪೊಲೀಸರು ವಿಶೇಷ ತಂಡವನ್ನ ಒಂದು ರಚನೆಯನ್ನ ಮಾಡಿ ಆ ನಕ್ಸಲರ ವಿಚಾರಣೆಯನ್ನು ಕೂಡ ನಡೆಸೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಒಂದು ತಯಾರಿಯನ್ನ ಕೂಡ ಮಾಡ್ಕೊಂಡು, ಜೊತೆಗೆ ಆ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಳ್ಬೇಕಾಗಿದೆ. ಜೊತೆಗೆ ಯಾವ ಪ್ರಕರಣಗಳಲ್ಲಿ ಯಾವ ರೀತಿಯ ಎವಿಡೆನ್ಸ್ ಗಳಿದಾವೆ, ಆ ಎವಿಡೆನ್ಸ್ ನ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದಾದ ನಂತರ ಆ ನಕ್ಸಲರ ಒಂದು ಸಂಪೂರ್ಣ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ. ಇಂದು ಈ ಸದ್ಯಕ್ಕಂತೂ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿನ್ನೆ ತಡ ಆದ್ರಿಂದ ಅವರಿಗೆ ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನು ಕೂಡ ಕೊಟ್ಟಿಲ್ಲ. ಇಂದಿನ 10 ಗಂಟೆಯ ನಂತರ ಆ ವಿಚಾರಣಾಧೀನ ಕೈದಿ ಸಂಖ್ಯೆ ಕೂಡ ಬರುತ್ತೆ. ಅದಾದ ನಂತರ ಪೊಲೀಸರು ಬಾಡಿ ವಾರೆಂಟ್ ಅನ್ನ ಪಡೆದುಕೊಂಡು ಅವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇರುವಂತದ್ದು. ರಾಘವೇಂದ್ರ, ಡೀಟೇಲ್ಸ್ಗಾಗಿ